ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಚಿತ್ತಾಪುರದಲ್ಲಿ ಪಥಸಂಚಲನದ ಗುದ್ದಾಟ ಇನ್ನೂ ಕೂಡ ನಿಂತಿಲ್ಲ. ಅಕ್ಟೋಬರ್ 28ಕ್ಕೆ ಒಂದು ಶಾಂತಿ ಸಭೆ ನಡೆಸಿ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿರುವಂತಹ ಬೆನ್ನಲ್ಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಂಘಟನೆಗಳ ಜೊತೆ ಶಾಂತಿ ಸಭೆಗೆ ಜಿಲ್ಲಾಡಳಿತ ತಯಾರಿ ಮಾಡ್ಕೊಳ್ತಾ ಇದೆ. 8 ಸಂಘಟನೆಗಳಿಗೆ ಇವತ್ತು ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಜಿಲ್ಲಾಡಳಿತದಿಂದ ನೋಟಿಸ್ ಕೊಟ್ಟು 28ಕ್ಕೆ ಎಲ್ಲರೂ ಹಾಜರಾಗಿ ಎಲ್ಲ ಸಂಘಟನೆಗಳ ಪ್ರಮುಖರು ಬನ್ನಿ ಅನ್ನುವಂಥದ್ರ ಬಗ್ಗೆ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆಗಳಿವೆ. ಸೊ ಅದಾದ ನಂತರ ಸಭೆ ಆಗತ್ತೆ 28ಕ್ಕೆ. ಆ ಸಭೆಯ ಔಟ್ಕಮ್ ಏನು ಅನ್ನುವಂಥದ್ರ ಬಗ್ಗೆ ಕೋರ್ಟ್ಗೆ ವರದಿಯನ್ನ ನೀಡಬೇಕು 30ರ ಒಳಗೆ. ಸೊ 30ನೇ ತಾರೀಕು ಯಾರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಥವಾ ಕೊಡಬಾರದು ಅನ್ನುವಂಥದ್ರ ಬಗ್ಗೆ ಕೋರ್ಟ್ ತೀರ್ಮಾನವನ್ನ ಮಾಡಬೇಕಾಗತ್ತೆ. SP ಅಡ್ಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಕಲಬುರಗಿ DC ಫೌಜಿಯಾ ತರನ್ನೂಮ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಅವರ ನೇತೃತ್ವದಲ್ಲಿ 28ಕ್ಕೆ ಶಾಂತಿ ಸಭೆ ನಡೆಯುತ್ತೆ. ಇದಕ್ಕೂ ಮುಂಚೆ ಇವತ್ತು ಎಲ್ಲ ಸಂಘಟನೆಗಳ ಪ್ರಮುಖರಿಗೆ ನೋಟಿಸ್ ನೀಡುವಂಥ ಸಾಧ್ಯತೆಗಳಿವೆ. RSS ಪಥಸಂಚಲನಕ್ಕೆ ಅನುಮತಿ ಕೋರಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ನಿನ್ನೆ ಕಲಬುರಗಿಯ ಸಂಚಾರಿ ಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡು ವಿಚಾರಣೆಯನ್ನು ನಡೆಸಿ 28ನೇ ತಾರೀಕು ಒಂದು ಶಾಂತಿ ಸಭೆ ನಡೆಸಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿತ್ತು. ಮತ್ತಷ್ಟು ಮಾಹಿತಿ ನಾವು ಪ್ರತಿನಿಧಿ ದತ್ತಾತ್ರೇಯ ನೀಡ್ತಾರೆ. ದತ್ತಾತ್ರೇಯ, ಈಗ ಕೋರ್ಟ್ನ ಸೂಚನೆಯಂತೆ ಜಿಲ್ಲಾಡಳಿತ ಕೂಡ ಬಹುಶಃ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈಗ ನೋಟಿಸ್ ಇವತ್ತೇ ನೀಡ್ತಾರಾ? ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? 28ನೇ ತಾರೀಕು ಶಾಂತಿ ಸಭೆಗೆ ಹೇಗೆ ಜಿಲ್ಲಾಡಳಿತದ ವತಿಯಿಂದ ತಯಾರಿ ಆಗ್ತಾ ಇದೆ ಹಾಗಾದ್ರೆ? ರೆಹಮಾನ್, ಸದ್ಯ ಏನು ಹೈಕೋರ್ಟ್ ನೀಡಿರ್ತಕ್ಕಂಥ ಸ್ಪಷ್ಟ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತೇ ನೋಟಿಸ್ ನೀಡಬೇಕಾದಂತ ಅನಿವಾರ್ಯತೆ ಕೂಡ ಜಿಲ್ಲಾಡಳಿತಕ್ಕಿದೆ. ಯಾಕಂತಂದ್ರೆ 28ನೇ ತಾರೀಕು ಯಾವ ಟೈಮು ನಿಗದಿ ಮಾಡಬೇಕು ಮತ್ತು 28ನೇ ತಾರೀಕಿನಿಂದ ಎಲ್ಲಾ ಸಂಘಟನೆಗಳಿಗೂ ಕೂಡ ಆಹ್ವಾನ ಮಾಡಬೇಕಾದಂತ ಹಿನ್ನೆಲೆಯಲ್ಲಿ ಇವತ್ತಿನಿಂದನೇ ಏನು ಅಂತಾರೆ ಸಹಜವಾಗಿ ಎಲ್ಲ 8 ಸಂಘಟನೆಗಳು ಅಂದ್ರೆ ಇಲ್ಲಿವರೆಗೂ ಕೂಡ 8 ಸಂಘಟನೆಗಳು ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ನಾನಾ ಕಾರಣಗಳು ಅಂದ್ರೆ RSS ಪಥಸಂಚಲನ ಮಾಡ್ತಾ ಇರ್ತಕ್ಕಂಥದ್ದು, ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಂತಿರುವುದು ಮತ್ತು ಕುರುಬ ಮತ್ತು ಗೊಂಡ ಸಮುದಾಯ ಏನು ST ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ಅಂತ ಏನು ಅರ್ಜಿ ಸಲ್ಲಿಸಿದವೆ, ಇವೆಲ್ಲವೂ ಸಂಘಟನೆಗಳಿಗೂ ಕೂಡ ಆ ನೋಟಿಸ್ ಅನ್ನ ನೀಡಬೇಕು ಮತ್ತು ಅವುಗಳನ್ನ ಶಾಂತಿ ಸಭೆಗೆ ಕರೆಯುವಂತ ಕೆಲಸ ಮಾಡಬೇಕು ಮತ್ತು ಆ 28ನೇ ತಾರೀಕಿನಲ್ಲಿ ನಡೆಯುವಂತ ಶಾಂತಿ ಸಭೆಯಲ್ಲಿ ಏನೇನೆಲ್ಲ ಆ ಸೂಚನೆಗಳನ್ನ ಪಾಲನೆ ಮಾಡಬೇಕು ಅದಕ್ಕೆಲ್ಲ ತಯಾರಿಯನ್ನ ಮಾಡಿಕೊಳ್ಳುವಂತ ಅನಿವಾರ್ಯತೆ ಜಿಲ್ಲಾಡಳಿತಕ್ಕೆ ಇರ್ತಕ್ಕಂಥದ್ದು. ಮತ್ತು ಹೈಕೋರ್ಟ್ ಹೇಳಿರ್ತಕ್ಕಂಥ ಮಾರ್ಗಸೂಚಿಗಳಿವೆ. ಅಂದ್ರೆ ಏನು RSS ಪಥಸಂಚಲನ ನವೆಂಬರ್ 2ನೇ ತಾರೀಕು ಮಾಡಬೇಕು ಅಂತ ಏನು ಹೇಳ್ತಾ ಇದೆ, ಅದಕ್ಕೆ ಕೌಂಟರ್ ಆಗಿ ಇವೆಲ್ಲ ಸಂಘಟನೆಗಳು ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಮತ್ತು ಇವೆಲ್ಲವನ್ನು ಕೂಡ ಮನವೊಲಿಸುವಂತ ಕಾರ್ಯ ಕೂಡ ಆ ಜಿಲ್ಲಾಡಳಿತದ ಮುಂದೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ನಿನ್ನೆ ಸ್ಪಷ್ಟವಾಗಿ ಸೂಚಿಸಿರ್ತಕ್ಕಂಥದ್ದು ಎಲ್ಲಾ ಮಾರ್ಗಗಳು ಕೂಡ ಇದೆ, ಎಲ್ಲಾ ಮಾರ್ಗಗಳನ್ನು ಕೂಡ ನೀವು ಓಪನ್ ಮಾಡಿ ಇಟ್ಕೊಂಡ್ರೆ ಎಲ್ಲವೂ ಕೂಡ ಕೆಲಸ ಆಗುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆ ಸೂಚನೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ಮೂಲಕ ಬಗೆಹರಿಸುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಈ ಶಾಂತಿ ಸಭೆಯಲ್ಲಿ ಬಂದಂತ ವರದಿಯನ್ನ ಜಿಲ್ಲಾಡಳಿತ ಹೈಕೋರ್ಟ್ಗೆ ಸಬ್ಮಿಟ್ ಮಾಡತಕ್ಕಂಥದ್ದು. ಆ ಸಬ್ಮಿಟ್ ಮಾಡಿದ ಮೇಲೆ ಏನು 30ನೇ ತಾರೀಕು ಹಿಯರಿಂಗ್ ನಡೆಯುತ್ತೆ. 30ನೇ ತಾರೀಕಿನಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇರ್ತಕ್ಕಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ. ಇನ್ನು ಯಾದಗಿರಿಯಲ್ಲಿ RSS ಈಗ ಸೆಡ್ಡು ಹೊಡಿತಾ ಇದೆ. RSS ಪಥಸಂಚಲನಕ್ಕೆ ಯಾವಾಗ ಬ್ರೇಕ್ ಬಿತ್ತೋ ಅದನ್ನೇ ಸವಾಲಾಗಿ ಸ್ವೀಕರಿಸಿರುವಂತಹ RSS ಈಗ ಪಥಸಂಚಲನಕ್ಕೆ ಮತ್ತೊಂದು ಡೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಪಥಸಂಚಲನ ನಿಲ್ಲಿಸೋಕೆ ತಹಶೀಲ್ದಾರ್ ಕಾರಣ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಅರ್ಜಿ ತಿರಸ್ಕಾರಕ್ಕೆ ತಹಶೀಲ್ದಾರ್ ಅವರೇ ಕಾರಣ. ಸೊ ನಿರಾಕರಣೆಗೆ ಹಿಂದೂ ಮುಖಂಡ ರವೀಂದ್ರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ, ಆ ದಿನಕ್ಕದಂದು ನಾವು ಪಥಸಂಚಲನ ನಡೆಸ್ತೀವಿ ಅಂತ ಹೇಳಿ ರವೀಂದ್ರ ಅವರು ಹೇಳಿದ್ದಾರೆ. ನೋಡಿ, ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಪಥಸಂಚಲನ ಅಂತಂದರೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಬೇಕು. ಯಾವತ್ತೂ ಕೂಡ ಅದೇ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಅದೇ ರೀತಿಯಾಗಿ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಅಲಂಕಾರವನ್ನು ಮಾಡಿದ್ದೀವಿ. ಪ್ರಮುಖ ಬೀದಿಗಳಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸರ್ಕಲ್ಗಳಲ್ಲಿ ನಾವು ಬಂಟಿಂಗ್ಸ್ ಎಲ್ಲ ಮಾಡಿದ್ವಿ, ಪರಾರಿಗಳನ್ನು ಕಟ್ಟಿದ್ವಿ. ಅದೇ ರೀತಿಯಾಗಿ ಈ ಗುರ್ಮಿಟ್ಕಲ್ದಾಗ ಇವತ್ತ ಒಂದು ಹೊಸ ಉತ್ಸಾಹವನ್ನು ಹಿಂದೂ ಕಾರ್ಯಕರ್ತರಲ್ಲಿ ತುಂಬಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಪಥಸಂಚಲನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆದರೆ ಕಾರಣಾಂತರಗಳಿಂದ ಇವತ್ತು ಮುಂದೂಡಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH